ರಾಜ್ಯದಲ್ಲಿ ಉತ್ತಮ ಮಳೆಯಾಗಿ ಮಲೆನಾಡಿನ ಪ್ರದೇಶಗಳೆಲ್ಲ ಹಚ್ಚ ಹಸಿರಿನಿಂದ ಕಂಗೊಳಿಸುತ್ತಿವೆ. ಅದರಲ್ಲೂ ಕೊಡಗಿನಲ್ಲಿ ಜಲಪಾತಗಳ ಅಬ್ಬರ ಜಾಸ್ತಿಯಾಗಿದೆ. ಪುಷ್ಪಗಿರಿ ಬೆಟ್ಟದ ನಡುವಿನ ಕಣಿವೆಯಲ್ಲಿ ಧುಮ್ಮಿಕ್ಕುವ ಜಲಪಾತಗಳು ಇನ್ನೂ ರಮಣೀಯವಾಗಿ ಕಾಣುತ್ತಿವೆ. ಅದರಲ್ಲೂ ಪುಷ್ಪಗಿರಿ ವನ್ಯಧಾಮದ ನಡುವೆ ಇರುವ ಈ ಮಲ್ಲಳ್ಳಿ ಜಲಪಾತ ನಿಜಕ್ಕೂ ಅದ್ಭುತ. ಸೋಮವಾರಪೇಟೆ ತಾಲೂಕಿನಲ್ಲಿ ಅತ್ಯಂತ ಮಳೆ ಬೀಳುವ ಶಾಂತಳ್ಳಿ ಭಾಗದಲ್ಲಿ ಈ ಜಲಪಾತ ನೋಡಬಹುದು. ವಿಜುವಲ್ ಎಷ್ಟು ಅಲ್ಲಿಂದ ಹೇಗಿರುತ್ತೆ ಬನ್ನಿ. ಸೋಮವಾರಪೇಟೆಯಿಂದ ಬಿಡಳ್ಳಿ ಕಡೆಗೆ 15 ಕಿಲೋಮೀಟರ್ ಪ್ರಯಾಣ ಬೆಳೆಸಿದ್ರೆ ಈ ಜಲಪಾತ ತಲುಪಬಹುದು. ಸುಮಾರು 64 ಮೀಟರ್ ಎತ್ತರ ಇರುವ ಈ ಜಲಪಾತ ಕೊಡಗಿನ ಒಂದು ಸುಂದರ ಪ್ರಾಕೃತಿಕ ತಾಣವೂ ಹೌದು. ಸದಾ ಮಂಜು ಮಳೆ ನಡುವೆ ಈ ಜಲಪಾತ ನೋಡೋದೇ ಒಂದು ಥ್ರಿಲ್ ನೀಡುತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಗಿರಿಧರವಿಂದ. ಗಿರಿಧರ, ಮಳೆ ಬಂದರೆ ಎಲ್ಲವೂ ಕೂಡ ಎಲ್ಲ ಪ್ರದೇಶಗಳು ಕೂಡ ಸುಂದರವಾಗಿ ಕಾಣ್ತವೆ. ಅದರಲ್ಲೂ ಮಲೆನಾಡು ಪ್ರದೇಶಗಳು ನಿಜಕ್ಕೂ ಹೆಚ್ಚು ಗಮನ ಸೆಳೆಯುವಂಥವು. ಸೊ ಹೀಗಾಗಿ ಕೊಡಗಿನಲ್ಲಿ ಯಾವ ರೀತಿ ಇದೆ ಜಲಪಾತಗಳ ಅಬ್ಬರ? ಶ್ವೇತ, ಏನಂತಂದ್ರೆ ನೋಡ್ತಿರೋ ಹಾಗೆ ವಿಜುವಲ್ ಅಲ್ಲಿ ಕಾಣಿಸುವ ರೀತಿಯಲ್ಲಿ ಮಲ್ಲಳ್ಳಿ ಜಲಪಾತ ಏನಿದೆ ಅದೊಂದು ಅಪರೂಪದ ಜಲಪಾತ ಮತ್ತು ಹೆಚ್ಚಾಗಿ ಅದರದ್ದು ಪ್ರಚಾರ ಇಲ್ದಿರುವಂತಹ ಜಲಪಾತ. ಅಂದ್ರೆ ಶಾಂತಳ್ಳಿ ಅಂದ್ರೆ ಸೋಮವಾರಪೇಟೆ ತಾಲೂಕಿನ ಶಾಂತಳ್ಳಿ ಪುಷ್ಪಗಿರಿ ಏನು ಬೆಟ್ಟಗಳ ಸಾಲುಗಳಿದೆ ಆ ಮಧ್ಯದಲ್ಲಿ ಹರಿಯುವಂತಹ ಒಂದು ಬೀಳುವಂತ ಒಂದು ಜಲಪಾತ ಇದು. ಏನಂತಂದ್ರೆ ಸಾಮಾನ್ಯವಾಗಿ ಈ ಮಳೆಗಾಲ ಸಂದರ್ಭದಲ್ಲಿ ಬಹುತೇಕ ಅಂದ್ರೆ ಇದೊಂದು ಎಲ್ಲಾ ಜಲಪಾತಗಳು ತುಂಬಿ ತುಳುಕ್ತಿರ್ತವೆ. ಅಂದ್ರೆ ಈ ಮಲ್ಲಳ್ಳಿ ಜಲಪಾತ ಏನಿದೆ ಅದು ಒಂದು ಕುಮಾರಧಾರ ಅಂದ್ರೆ ಸುಬ್ರಹ್ಮಣ್ಯದಲ್ಲಿ ಹರಿಯುವಂತ ಕುಮಾರಧಾರ ನದಿಗೆ ಸೇರುವಂತಹ ಒಂದು ಜಲಪಾತ ಆಗಿರುತ್ತೆ ಇದು. ಅಂದ್ರೆ ಹಾಗಾಗಿ ಇದು ಅಪರೂಪ ಜಲಪಾತ ಮತ್ತು ತುಂಬಾ ಎತ್ತರದ ಜಲಪಾತನೂ ಕೂಡ ಹೌದು ಶ್ವೇತಾ. ಇದರ ಜೊತೆಗೆ ಪ್ರವಾಸಿಗರ ಸಂಖ್ಯೆ ಕೂಡ ಹೆಚ್ಚಾಗಿದೆಯಾ ಹೇಗೆ ಗಿರಿಧರ್? ಶ್ವೇತಾ, ಏನಂತಂದ್ರೆ ಇಲ್ಲಿ ಜಲಪಾತ ಸಾಮಾನ್ಯವಾಗಿ ಮೊದಲೇ ಹೇಳಿದಾಗೆ ಪ್ರಚಾರದ ಕೊರತೆ ಇದೆ. ಮತ್ತೆ ಇಲ್ಲಿಗೆ ತೆರಳೋದಕ್ಕೆ ಒಂದು ಸರಿಯಾದ ಒಂದು ರಸ್ತೆ ಮಾರ್ಗಗಳು ಸರಿಯಾಗಿಲ್ಲ. ಹಾಗಾಗಿ ಇದು ಹೆಚ್ಚು ಮಂದಿಗೆ ಇದೊಂದು ಗೊತ್ತಿಲ್ಲ. ಹಾಗಾಗಿ ಲೋಕಲ್ ಆಗಿ ಹೆಚ್ಚಾಗಿ ಇಲ್ಲಿಗೆ ಬರ್ತಾ ಇರ್ತಾರೆ. ಕೆಲವೊಂದು ಇದ್ರ ಬಗ್ಗೆ ಒಂದಷ್ಟು ಮಾಹಿತಿಗಳು ಕೊಡಗಿನ ಜಲಪಾತಗಳು ಅಂತ ಹೇಳಿ ಕೆಲವರು ವೆಬ್ಸೈಟ್ ಗಳಲ್ಲಿ ನೋಡ್ಕೊಂಡು ಈ ರೀತಿ ಇಲ್ಲಿಗೆ ಬರುವಂತ ಒಂದು ಸನ್ನಿವೇಶಗಳಿದೆ. ಹಾಗಾಗಿ ಸಾಮಾನ್ಯವಾಗಿ ಪುಷ್ಪಗಿರಿ ಬೆಟ್ಟ ಅಂದ್ರೆ ಈ ಭಾಗಕ್ಕೆ ಕೊಡಗಿಗೆ ಬರುವಂತವ್ರು ಏನು ಟ್ರಿಪ್ಪಿಗೆ ಬರ್ತಾರೆ ವೀಕೆಂಡ್ ಗಳಲ್ಲಿ ಸಾಮಾನ್ಯವಾಗಿ ಈ ಜಲಪಾತಗಳನ್ನ ಕೇಳಿ ಹೋಗುವಂತವ್ರು ಸಾಕಷ್ಟಿದ್ದಾರೆ ಶ್ವೇತಾ. ಥ್ಯಾಂಕ್ ಯು ಗಿರಿಧರ್ ಎಲ್ಲ ಮಾಹಿತಿಗಾಗಿ.